ಬಿಗ್ ಬಾಸ್ ಗೆಲ್ಲೋದ್ಯಾರು ಇದೇ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಬಹುತೇಕ ಜನರು ಅನ್ಕೊಂಡ್ಬಿಟ್ಟಿದ್ದಾರೆ ಫಿಕ್ಸು ಗಿಲ್ಲಿ 100% ಗೆಲ್ತಾರೆ ಅಂತ. ಯಾಕಂದ್ರೆ ಅಷ್ಟೊಂದು ಜನರ ಮನವನ್ನ ಗೆದ್ದಿದ್ದಾರೆ ಗಿಲ್ಲಿ. ಸೊ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋದಾದ್ರೆ ಟಾಪ್ 6 ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡಲೇಬೇಕು. ಸೊ ರಕ್ಷಿತಾ ಆಗಿರಬಹುದು, ಅವರು ಕೂಡ ತರ ಹಿಂದೆ ಅಂದರೆ ಯೂಟ್ಯೂಬ್ನಲ್ಲಿ ಕಾಣಿಸ್ಕೊಳ್ತಿದ್ರು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಮಿಂಚಿದ್ರು, ಹೌದು. ಬಟ್ ಆದರೆ ಈ ರೀತಿ ಫೇಮಸ್ ಆಗ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಬಿಕಾಸ್ ಅವ್ರು ಮಾತಾಡೋದ್ರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟಾರ್ಟಿಂಗ್ ಫಸ್ಟ್ ದಿವಸನೇ ಅವ್ರನ್ನ ಒಳಗ್ ಕಳಿಸಿ ಮತ್ತಿರ್ಗಿ ಇಮಿಡಿಯೇಟ್ ಎಲಿಮಿನೇಟ್ ಮಾಡಿದ್ದು, ಅದು ಮತ್ತಿರ್ಗಿ ವಾಪಸ್ ಬರ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಹೌದು. ಆ್ಯಂಡ್ ಎಷ್ಟೊಂದು ಜನ ಕರ್ಸಿದ ತಕ್ಷಣ ಕಳಿಸ್ಬಿಟ್ರು. ಪಾಪ ಯಾಕೆ ಹುಡುಗಿನ ಸೆಲೆಕ್ಟ್ ಮಾಡಬೇಕಿತ್ತು ಅನ್ನೋದು ಇತ್ತು. ಆ್ಯಂಡ್ ಅವ್ರು ಕನ್ನಡ ಬರಲ್ಲ ಸರಿಯಾಗಿ, ಬ್ರೋಕನ್ ಕನ್ನಡದಲ್ಲಿ ಮಾತಾಡ್ತಾರೆ. ಹೇಗಪ್ಪ ಆಡಿಯನ್ಸ್ನ ಟಚ್ ಮಾಡ್ತಾರೆ, ಆಡಿಯನ್ಸ್ ಪಲ್ಸ್ನ ಕ್ಯಾಚ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದು ಉಂಟು. ಬಟ್ ಶಿ ಪ್ರೂವ್ಡ್ ಆಲ್ ಆಫ್ ಇಸ್ ರಾಂಗ್. ಅಷ್ಟೇ ಅಲ್ಲ, ಅಶ್ವಿನಿ ಅವರು ಫಸ್ಟ್ ಫ್ಯೂ ವೀಕ್ಸ್ನ ನಾವು ಗಮನಿಸೋದಾದರೆ ಬಹಳಷ್ಟು ನೆಗೆಟಿವ್ ಆಗಿ ಕಿಚನ್ ಹತ್ರ ಕೂಡ ಬುದ್ಧಿವಾದಗಳನ್ನು ಹೇಳಿಸ್ಕೊಂಡ್ರು. ಸುದೀಪ್ ಸರು ಕೂಡ ವೀಕೆಂಡ್ ಬಂತು ಅಂದರೆ ಇದ್ದೇ ಇರೋದು, ಅಶ್ವಿನಿ ಅವ್ರಿಗೆ ಏನೋ ಒಂದು ಬುದ್ಧಿವಾದ ಹೇಳೋದಾಗಿರ್ಬೋದು, ಕಿವಿ ಮಾತು ಹೇಳೋದಾಗಿರ್ಬೋದು, ಆಯಿತು. ಬಟ್ ಆದರೆ ಅದನ್ನೇ ಅವ್ರು ಎಷ್ಟು ಪಾಸಿಟಿವ್ ಆಗಿ ಟರ್ನ್ ಮಾಡಿಕೊಂಡು ಫಿನಾಲೆ ಹಂತಕ್ಕೆ ಬಂದಿರೋದು, ದಟ್ಸ್ ರಿಯಲಿ ಅ ಸರ್ಪ್ರೈಸಿಂಗ್ ಫ್ಯಾಕ್ಟ್. ಬಟ್ ಒಂದು ಡೇ 1 ಇಂದ ಹಿಡಿದು ಗಿಲ್ಲಿ ಫೈನಲ್ ವರೆಗೂ ಬರ್ತಾರೆ ಅನ್ನೋದು ಒಂದು ಹೋಪ್ಸ್ ಅಂತೂ ಡೇ 1 ಇಂದ ಇತ್ತು. ಅಂಡ್ ಇನ್ನೊಂದು, ಈಗ ನೀವು ಕೂಡ ಕರೆ ಮಾಡ್ಬೋದು, ಕರೆ ಮಾಡಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ಗೆಲ್ತಾರೆ, ನಿಮಗೆ ಯಾರು ಇಷ್ಟ, ಈಗಿರೋ 6 ಜನರಲ್ಲಿ ನೀವು ಯಾರನ್ನ ಸಪೋರ್ಟ್ ಮಾಡ್ತೀರಾ, ಆಮೇಲೆ ಅದ್ರ ಬಗ್ಗೆ ಕೂಡ ನೀವು ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಕರೆ ಮಾಡಿ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು, ಯಾಕೆ ಇಷ್ಟ ಅಂತ ಹೇಳ್ಬೋದು. ಡಿಫ್ರೆಂಟ್ ರೀಸನ್ ಇರುತ್ತೆ, ಒಬ್ಬೊಬ್ರಿಗೊಂದೊಂದು ರೀಸನ್ ಇರುತ್ತೆ ಇಷ್ಟಪಡೋದಕ್ಕೆ. ಅದನ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು. ಸೊ ಅಷ್ಟೇ ಅಲ್ಲ, ನಾವು ಕಾವ್ಯ ಬಗ್ಗೆ ಕೂಡ ಮಾತಾಡಬೇಕು, ರಘು ಅವ್ರ ಬಗ್ಗೆ ಕೂಡ ಮಾತಾಡಬೇಕು, ಆ್ಯಂಡ್ ಧನುಷ್ ಬಗ್ಗೆ ಎಕ್ಸ್ಪೆಷಲಿ ಮಾತಾಡಲೇಬೇಕು. ಯಾಕಂದರೆ ಧನುಷ್ ಅವ್ರು ಎಲ್ಲ ಟಾಸ್ಕ್ ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ಟಾಸ್ಕಿಂದಾನೇ ಫಿನಾಲೆ ಟಿಕೆಟ್ನ ಪಡೆದುಕೊಂಡಿದ್ದು ಧನುಷ್ ಅವರು. ಬಟ್ ಆದರೆ ಧನುಷ್ ಅವರು ಅದೇ ಸ್ಪೋರ್ಟಿವ್ನಲ್ಲಿ ಇವಾಗ ಕಪ್ಪನ್ನು ಗೆಲ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಆ್ಯಂಡ್ ರಘು ಅವ್ರನ್ನ ಬಲರಾಮ ಅಂತಲೇ ಕರಿಬೇಕು. ಅವ್ರಿಗೆ ಏನಪ್ಪ ಎಷ್ಟು ಹ್ಯೂಜು ಟಾಸ್ಕ್ ಎಲ್ಲ ಹಾಗೆ ಚಿಂದಿ ಚಿತ್ರಾನ್ನ ಮಾಡಿಬಿಡ್ತಾರೆ ಅಂದ್ಕೊಂಡ್ವಿ. ಬಟ್ ದಟ್ ಡೆಂಟ್ ಹ್ಯಾಪನ್. ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ಅನ್ನೋದು ಫಿಸಿಕಲ್ ಟಾಸ್ಕಿನ ಅಬ್ಸಲ್ಯೂಟ್ಲಿ ಅ ಮೈಂಡ್ ಗೇಮ್. ನಿಮ್ಗೆ ಅನ್ಸುತ್ತಾ ಈ ಬಿಗ್ ಬಾಸ್ 12 ಸ್ಪೆಷಾಲಿಟಿ ಗಿಲ್ಲಿ ಸಿಕ್ಕಾಬಟ್ಟೆ ಫಾಲೋ ಮಾಡಿದ್ದಾರೆ ಬಿಗ್ ಬಾಸ್ ಅಂತ ನನಗೆ ಅನ್ನಿಸ್ತು. ನಿಮ್ಗೆ ಅನ್ನಿಸ್ತಾ? ಹೌದು. ಬಟ್ ಪ್ರತಿಯೊಬ್ರು ಮನೆಯೊಳಗೆ ಹೋದಾಗ ಬಿಗ್ ಬಾಸ್ ಕಾನ್ಸೆಪ್ಟ್ ಏನು ಅನ್ನೋದು ಗೊತ್ತಿರಲ್ಲ. ಬಟ್ ಸೀಸನ್ 12 ಅಲ್ಲಿ ಗಿಲ್ಲಿ ಅದನ್ನ ನೀಟಾಗಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಆ ಚಾನ್ಸ್ನ ಅವ್ರು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅದಕ್ಕೆ ಡೇ 1 ಇಂದ ಇಲ್ಲಿವರೆಗೂ ಬರ್ತಾರೆ ಅಂತೇಳಿ ಡೇ 1 ಇಂದಾನೇ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿತ್ತು. ಅದು ಮೇನ್ ರೀಸನ್ನು. ಆಮೇಲೆ ಆಬ್ವಿಯಸ್ಲಿ ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಇವರಿಬ್ಬರ ಒಂದು ಜುಗಲ್ ಬಂದಿ ಫೈಟ್ ಒಂಥರ ಹೆಂಗೆ ಬೆಂಕಿ ಬಿರುಗಾಳಿ ಅಂತಾರಲ್ಲ, ಆ ಥರ ನಡೀತಾ ಇದ್ದಿದ್ದು ಡೇ 1 ಇಂದನೂ ಅಷ್ಟೇ. ಬಟ್ ಯಾವುದೆಲ್ಲ ಒಂದು ವಿಚಾರಕ್ಕೆ ತಗೊಂಡ್ರು, ಬಟ್ ಎಲ್ಲ ಸೀಸನ್ಗಳಲ್ಲೂ ಜಗಳ ಎಲ್ಲ ಇರುತ್ತೆ. ಬಟ್ ಈ ಸಲ ಬಿಗ್ ಬಾಸ್ನ ಎಕ್ಸಾಕ್ಟ್ ಕಾನ್ಸೆಪ್ಟ್ ಏನು, ಅದರ ರಿಯಾಲಿಟಿ ಏನು ಅಂತ ಅರ್ಥ ಮಾಡಿಕೊಂಡು ಬಹುಶಃ ಗಿಲ್ಲಿ ಆ ಥರದ್ದು ಗೇಮ್ ಪ್ಲೇ ಮಾಡಿದ್ದೆ ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಆಮೇಲೆ ನನಗೆ ಈ ರೇಂಜಿಗೆ ಕಟೌಟ್ಗಳು, ಈ ಸಿನಿಮಾಗಳು ರಿಲೀಸ್ ಆಗಬೇಕಾದ್ರೆ ಹಾಲಿನ ಅಭಿಷೇಕ ಮಾಡೋದು, ಕಟೌಟ್ಗಳು ಹಾಕೋದು, ಇನ್ಫ್ಯಾಕ್ಟ್ ಅವರಿಬ್ಬರ ಲವ್ ಸ್ಟೋರಿ ಕ್ರಿಯೇಟ್ ಮಾಡಿ, ಆಮೇಲೆ ಬಿಗ್ ಬಾಸ್ ಪ್ರತಿ ಬಿಗ್ ಬಾಸ್ ಬಂದಾಗ ಸೀಸನಲ್ಲಿ ಇನ್ಫ್ಯಾಕ್ಟ್ ಅರವಿಂದ್ ಮತ್ತೆ ಇನ್ನೊಬ್ರು ಯಾರೋ ಐ ಥಿಂಕ್ 7th or 8th ಅನ್ಸುತ್ತೆ ಸೀಸನ್ನು, ಅವರಿಬ್ಬರದು ಜೋಡಿ. ಆಮೇಲೆ ನಮ್ಮ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತೆ ಅವರ ವೈಫು ಅವರೆಲ್ಲ ಒಟ್ಟಿಗೆ ಈ ತರ ಪ್ರತಿ ಸಲ ಒಂದು ಬಿಗ್ ಬಾಸ್ ಅಲ್ಲಿ ಬಂದು ಹೋದವರು ಹೊರಗಡೆ ಬಂದ್ಮೇಲೆ ಜೋಡಿಗಳಾಗ್ತಾರೆ. ಅದೊಂದು ಬಹಳ ಫೇಮಸ್ ಬಿಗ್ ಬಾಸ್ ಅಲ್ಲಿ. ಅದು ಈಗ ಕಟೌಟ್ಗಳು ನೋಡ್ಬೇಕು ನೀವು, ಸೇಮ್ ಒಳ್ಳೆ ಕಪಲ್ಸ್ಗಳ ತರನೇ ಅಕ್ಕಪಕ್ಕ ನಿಲ್ಸಿ ಹಾರ ಹಾಕಿ. ದೇ ಆರ್ ಸೇಯಿಂಗ್ ದಟ್ ವಿ ಆರ್ ವೆರಿ ಪ್ಯೂರ್ ಫ್ರೆಂಡ್ಶಿಪ್ ನಮ್ಮಿಬ್ಬರ ಮಧ್ಯೆ ಇರೋದು, ವಿ ಆರ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಆಟ ಕೂಡ ಹಾಗೆ ಆಡ್ತಿದ್ದಾರೆ. ಆ ಫ್ರೆಂಡ್ಸ್ ಅನ್ನೋದು ಬಹಳ ಇಂಪ್ಯಾಕ್ಟ್ ಆಗಿದ್ದು ಅವ್ರ ಫ್ಯಾಮಿಲಿ ರೌಂಡಲ್ಲಿ ಕಾವ್ಯ ಅವರ ಅಮ್ಮ ಮತ್ತು ತಮ್ಮ ಬಂದಾಗ ಮಾತನ್ನು ಹೇಳ್ತಾರೆ, ನೀನು ಮತ್ತೆ ಗಿಲ್ಲಿದು ಆ್ಯಕ್ಚುಲಿ ವರ್ಕ್ ಆಗ್ತಾ ಇದೆ ಅನ್ನುವಂಥೆಲ್ಲ ಮಾಹಿತಿನ ಲೀಕ್ ಮಾಡ್ತಾರೆ. ಅದರಿಂದನೇ ಅವ್ರನ್ನ ಬೇಗ ಕಳಿಸ್ಬಿಡ್ತಾರೆ, ಸೆಕೆಂಡ್ರಿ. ಬಟ್ ಆದರೆ ಅದಾದ ನಂತರ ಕೂಡ ಕಾವ್ಯ ಜೆಲ್ ಆಗೋದು ಗಿಲ್ಲಿ ಜೊತೆ ಸ್ವಲ್ಪ ನೋಡೋರ್ಗೆ ಒಂಥರ ಖುಷಿಯನ್ನ ಕೊಡ್ತು. ಬಟ್ ಗೊತ್ತಿಲ್ಲ ಹೊರಗಡೆ ಬಂದ್ಮೇಲೆ ಫ್ಯಾನ್ಸ್ ನ ಗೊತ್ತಿರುತ್ತೆ ಅಂತ. ಬಟ್ ಆದ್ರೆ ಮೊನ್ನೆ ನಡೆದಂಥದ್ರಲ್ಲಿ ಅವ್ರಿಗೆ ಫ್ಯಾನ್ಸ್ ನ ಮೀಟ್ ಮಾಡೋಕೆ ಅಂತ ಬಿಟ್ಟಿದ್ರಲ್ಲ, ಸೊ ಅವಾಗ ಗಿಲ್ಲಿ ವಾಸ್ ರಿಯಲಿ ಲೈಕ್ ಓವರ್ವೆಲ್ಮ್ಡ್ ಅವ್ರ ಫ್ಯಾನ್ಸ್. ಹೊರಗಡೆ ನೋಡಿ ಈ ಕ್ರೇಜ್ ನೋಡಿದ್ರೆ ಇನ್ನ ಏನ್ ಕತೆ ಅಂತ. ಯಾ ಶೋರ್.